ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಮಂಡ್ಯ ಕೃಷಿ ಮೇಳದಲ್ಲಿ ಮನವಿಯ ಪ್ರಸ್ತಾಪ. ಮಾನ್ಯ ಶಾಸಕರು ಹಾಗೂ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ಗೂಳಿಗೌಡರಿಂದ ಮನವಿ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮಾತನಾಡಿದರು. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ಗೂಳಿಗೌಡರು ಪ್ರದೇಶದ ರೈತರ ಪ್ರಮುಖ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತಂದರು. ಅವರು ರೈತರ ಕಲ್ಯಾಣಕ್ಕಾಗಿ ಕೈಗೊಳ್ಳಬೇಕಾದ ಸೌಕರ್ಯ ವೃದ್ಧಿ, ಬೆಂಬಲ ಬೆಲೆ, ನೀರಾವರಿ ವ್ಯವಸ್ಥೆಯ ಸುಧಾರಣೆ ಮತ್ತು ಬಿತ್ತನೆ ಉತ್ಪನ್ನಗಳು ಖರೀದಿ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಮುಂದೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರೈತರ ಬೇಡಿಕೆಗಳಿಗೆ ಸೂಕ್ತ ನ್ಯಾಯ ದೊರಕುವಂತೆ ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕೃಷಿಯನ್ನು ಲಾಭದಾಯಕ ವಲಯವನ್ನಾಗಿ ಮಾಡಲು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರೈತ ಸಂಘಗಳ ನಾಯಕರು ಮತ್ತು ದೊಡ್ಡ ರೈತರು ಭಾಗವಹಿಸಿದ್ದರು. ಇನ್ನೊಂದು ಗೂಳಿಗೌಡ ಮನವಿಯನ್ನ ಮಾಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಈ ವಿಶ್ವವಿದ್ಯಾಲಯದಲ್ಲಿ ಪುಟ್ಟಣ್ಣಯ್ಯ ಶಾಸಕರಿದ್ರಲ್ಲ, ಅವರು ಕೃಷಿಕರಾಗಿದ್ರು, ಒಳ್ಳೆ ಕೃಷಿಕರಾಗಿದ್ರು, ಅವರು ಶಾಸಕರು ಆಗಿದ್ರು. ರೈತ ಸಂಘ ಇಲ್ಲೂ ಕೂಡ ಇದ್ರು. ನನಗೆ ಜೂನಿಯರ್, ನಾನು ರೈತ ಸಂಘದಲ್ಲಿ ಇದ್ದೆ. ನಾನು ರೈತ ಸಂಘ ಆದಾಗ ನಂಜುಂಡಸ್ವಾಮಿ ಅವ್ರ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರದವರು, ಅವ್ರ ಹೆಸರೇನಪ್ಪ ಮರ್ತಿದೆ ನಾನು, ಅರ್ಸೋಲ್ಲ, ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರದ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂತ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯನ್ನು ಕೊಡ್ತಕ್ಕಂಥ ವಿಭಾಗ ಬಹಳ ಪ್ರಮುಖವಾಗಿ 3 ವಿಭಾಗಗಳು ನಮಗೆ ನಮ್ಮ GDPಗೆ ಹೆಚ್ಚು ಉತ್ಪಾದನೆಯನ್ನು ಕೊಡ್ತೇವೆ. ಅದರಲ್ಲಿ ಕೃಷಿನೂ ಕೂಡ ಪ್ರಮುಖವಾದಂತ ವಿಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಕಾರ್ಮಿಕರು ಹೆಚ್ಚಾಗಿ ಇಲ್ಲಪ್ಪ ಇರೋದು ಅಂತಂದ್ರೆ, ಕೃಷಿ ಮೇಲೇನೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಇರ್ತಾರೆ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥದ್ದು. ಅವರೆಲ್ಲ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕಲ್ಲ. ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ. ಆದ್ರಿಂದ ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ
ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಗುಳಿಗೌಡ ನೀನೇ ಸಲಹೆ ಕೊಟ್ಟಿದ್ದವನು. ಈಗಾಗಲೇ ವಿಶೇಷ ಅಧಿಕಾರಿಗಳ ಜೊತೆ ಮಾಡ್ರಿ. ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಗುಳಿಗೌಡ ನೀನೇ ಸಲಹೆ ಕೊಟ್ಟಿದ್ದವನು. ಈಗಾಗಲೇ ವಿಶೇಷ ಅಧಿಕಾರಿಗಳ ಜೊತೆ ಮಾಡ್ರಿ.